ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಅಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಗಜವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವಿಷ್ಣುವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಯರ ಮೃತಿಕಾ ಬೃಂದಾವನ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಫಲ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದ್ರೆ ಏನಪ್ಪ ಅಂತಂದರೆ, ವೈಕುಂಠದ ಬಾಗಿಲನ್ನು ತೆರೀತಾರಂತೆ ಇವತ್ತು. ಯಾವತ್ತು? ನಾಳೆ ವಿಶೇಷವಾಗಿರ್ತಕ್ಕಂಥ ದಿನ ವೈಕುಂಠದ ಬಾಗಿಲನ್ನು ಸಾಕ್ಷಾತ್ ಭಗವಂತ ಬ್ರಹ್ಮದೇವರು ಪ್ರತಿದಿನ ಪೂಜೆ ಮಾಡ್ತಕ್ಕಂಥದ್ದು. ವೈಕುಂಠಪತಿ ಶ್ರೀನಿವಾಸ ದೇವರನ್ನು ಪ್ರತಿದಿನ ನದಿಯ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿಯಲ್ಲಿ ಪಾಪನಾಶಿನಿಯ ಸ್ನಾನವನ್ನು ಮಾಡಿ, ಆ ನದಿಯ ಸ್ಥಾನದಿಂದ ಬಂದು ಭಗವಂತ ಬ್ರಹ್ಮದೇವರೇ ಸಾಕ್ಷಾತ್ ಶ್ರೀನಿವಾಸ ದೇವರಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ವೈಕುಂಠ ಬಾಗಿಲು ಅಂತ ಕರೀತಾರೆ. ಆ ಬಾಗಿಲು ಯಾವಾಗೂ ತೆಗೆಯಲ್ಲ, ವೈಕುಂಠ ಏಕಾದಶಿ ದಿವಸ ಮಾತ್ರ ಆ ವೈಕುಂಠ ಬಾಗಿಲನ್ನು ತೆಗಿತಾರಂತೆ ಎಲ್ಲ ದೇವಾನುದೇವತೆಗಳು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಯಾರು ಯಾರು ಭಗವಂತ ನಮ್ಮ ಶ್ರೀನಿವಾಸ ದೇವರು ವೈಕುಂಠಪತಿ ಆಗಿರ್ತಕ್ಕಂಥ ಶ್ರೀನಿವಾಸ ದೇವರು ಎಲ್ಲಿ ಅವತಾರ ಮಾಡಿದ್ದಾರೆ, ಎಲ್ಲ ಯತಿಗಳು, ಎಲ್ಲ ದೇವಾನುದೇವತೆಗಳು, ಋಷಿಮುನಿಗಳು, ಕಿಂಪುರುಷರು ಪ್ರತಿಯೊಬ್ಬರೂ ಅವತಾರ ಮಾಡ್ತಕ್ಕಂಥ ಈ ಭೂಮಂಡಲದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಈ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಫಲ ಉಪವಾಸವಿದ್ದು, ನಿರ್ಜಲವಾಗಿ ಉಪವಾಸವಿದ್ದು ಭಗವಂತನ ಒಂದು ಸ್ಮರಣೆ, ಹರಿಸ್ಮರಣೆಯನ್ನು ಮಾಡಿ ಭಜನ, ನರ್ತನ, ವೇದ ಮಂತ್ರ, ಈ ಎಲ್ಲ ಮಂತ್ರಗಳಿಂದ ವಿಶೇಷವಾಗಿ ಮಾಡಿದಾಗ ಸಾಕ್ಷಾತ್ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಂತೆ. ಅದಕ್ಕೋಸ್ಕರವಾಗಿ ಪಂಡರಾಪುರ ಅಂತ ಇದೆ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ ಅಂತ. ಪಂಡರಾಪುರದಲ್ಲೂ ಅಷ್ಟೇ ಪಾಂಡುರಂಗನ ದರ್ಶನಕ್ಕೋಸ್ಕರವಾಗಿ ಎಲ್ಲರೂ ಕಾಯ್ತಾ ಇರ್ತಾರಂತೆ. ಅದೇ ರೀತಿಯಾಗಿ ಈ ವೈಕುಂಠ ಏಕಾದಶಿ ದಿವಸ ಸಾಕ್ಷಾತ್ ಗುರುಗಳು, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರ ಹತ್ರ ಹೋಗಿ ರಾಯರ ವಿಶೇಷವಾಗಿ ಶ್ರೀನಿವಾಸನ ದರ್ಶನವನ್ನು ಮಾಡಿ, ಆ ಶ್ರೀನಿವಾಸ ದರ್ಶನದಿಂದ ಆ ತಿರುಪತಿಯಿಂದ ಬಂದು ಸಾಕ್ಷಾತ್ ಗುರುಗಳು ಮಂತ್ರಾಲಯದಲ್ಲಿ ಬರ್ತಾರೆ. ಅಂಥ ಮಹಾನುಭಾವರು ವೈಕುಂಠ ಏಕಾದಶಿಯಿಂದ ಅಂಥ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಯಾರು ಶ್ರೀನಿವಾಸ ದೇವರ ಒಂದು ಪೂಜೆಯನ್ನು ಮಾಡ್ತಾರೆ, ರಾಯರ ಒಂದು ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು. ಅದಕ್ಕೋಸ್ಕರವಾಗಿ ಯಾವುದೇ ರುಚಿನ ರೋಗಗಳಿದ್ರೂ ಈ ವೈಕುಂಠ ಏಕಾದಶಿ ದಿವಸ ಉಪವಾಸವಿದ್ದು ಆ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ವೈಕುಂಠ ಏಕಾದಶಿ ದಿವಸ ಶ್ರೀನಿವಾಸ ದೇವರ ದರ್ಶನವನ್ನು ಯಾರು ಮಾಡ್ತಾರೆ, ಆ ದರ್ಶನ ಭಾಗ್ಯದಿಂದ ಎಲ್ಲರ ಮನವು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಎಲ್ಲಿ ರಾಯರ ಬೃಂದಾವನಗಳಿದೆ,
ರಾಯರ ಮಂತ್ರಾಲಯದಲ್ಲಾಗ್ಬೋದು, ಆ ಬೃಂದಾವನ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಸಕಲ ತೀರ್ಥಯಾತ್ರೆಗಳ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷವಾಗಿ ಬರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳಿರ್ತಾರಂತೆ. 84 ಲಕ್ಷ ಜೀವರಾಶಿಗಳು ಇರುತ್ತಂತೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದಂತೆ. ಅದಕ್ಕೋಸ್ಕರವಾಗಿ ಆ ದೇವರುಗಳಿಂದ ಪೂಜೆಯನ್ನು ಮಾಡಿದಾಗ ಆವತ್ತಿನ ದಿವಸ ಆ ರಾಯರ ಬೃಂದಾವನಕ್ಕೆ ಏನು ಬರೀ ಒಂದು ಪಂಚೆಯನ್ನು ಉಡಿಸಿರ್ತಾರಷ್ಟೇ, ಒದಿಸಿರ್ತಾರಷ್ಟೇ, ಇನ್ನೇನು ಇರಲ್ಲ. ಆ ರಾಯರ ಒಂದು ದರ್ಶನವನ್ನು ಮಾಡಿದಾಗ ದೇವತೆಗಳೆಲ್ಲ ಕಾಣ್ತಾರಂತ ಅದರಲ್ಲಿ. ಅದಕ್ಕೋಸ್ಕರವಾಗಿ ಈ ವೈಕುಂಠ ಏಕಾದಶಿ ದಿವಸ ಯಾರು ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಭಗವಂತನಿಗೋಸ್ಕರ ನಮ್ಮ ದೇಹದಲ್ಲಿರ್ತಕ್ಕಂಥ ಏನೇ ರುಜಿನ ರೋಗಗಳಿದ್ರೂ ಎಲ್ಲ ಪರಿಹಾರ ಮಾಡ್ತಕ್ಕಂಥ ನಮ್ಮ ಗುರುಗಳು ರಾಯರು. ಅದಕ್ಕೋಸ್ಕರವಾಗಿ ರಘೋತ್ತಮ ತೀರ್ಥರು ವಿಶೇಷವಾಗಿ ಅವರ ತಾಯಿಯ ಸೇವೆಯನ್ನು ಮಾಡ್ತಿದ್ರು. ಅದಕ್ಕೋಸ್ಕರವಾಗಿ ರಘೋತ್ತಮ ತೀರ್ಥರ ಬೃಂದಾವನ ಆಗಿದ್ದು ವೈಕುಂಠ ಏಕಾದಶಿ ದಿವಸನೇ. ಅದಕ್ಕೋಸ್ಕರವಾಗಿ ಅವರು ಘಟೋತ್ಕಚ ಸಾಕ್ಷಾತ್ ಗುರುಗಳು. ಅಂತಹ ಮಹಾನುಭಾವರು ವಿಶೇಷವಾಗಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಏಕಾದಶಿ ದಿವಸ ಯಾರು ಉಪವಾಸವಿದ್ದು, ನಿರ್ಜಲವಾಗಿ ಉಪವಾಸವಿದ್ದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಸಂತಾನ ಭಾಗ್ಯ ಇಲ್ಲ, ಏಕಾದಶಿ ಉಪವಾಸ ಮಾಡುವಂತಾರೆ ಶಾಸ್ತ್ರದಲ್ಲಿ. ಬೇರೆ ಏನು ಬೇಕು ನಿನಗೆ? ಎಲ್ಲದಕ್ಕೂ ಭಗವಂತನ ಸೇವೆ, ರಾಯರ ಸೇವೆ, ಗುರುಗಳ ಸೇವೆ, ಇಂಥವೆಲ್ಲ ಸೇವೆಯನ್ನು ಮಾಡಿದಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಷ್ಟಗಳಾಗಿರ್ಬೋದು, ಯಾವುದೇ ರೋಗಗಳಾಗಿರ್ಬೋದು, ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ 24 ಏಕಾದಶಿ ಬರುತ್ತೆ. ಏಕಾದಶಿ ಉಪವಾಸವಿದ್ದು ನಿರ್ಜಲವಾಗಿ ಉಪವಾಸ ಇದ್ದಾಗ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾನೆ. ಮತ್ತು ಪ್ರತಿ ಗುರುವಾರ ಒಂದು ಊಟ ಮಾಡಿ ಸಾಯಂಕಾಲ ಉಪವಾಸ ಇರಿ, ಇಲ್ಲವಾದ ಹಣ್ಣನ್ನು ತಿನ್ನಿ. ಅದು ಮಾಡಿದಾಗ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಏಕಾದಶಿ ನಿರ್ಜಲವಾಗಿದ್ದರೆ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ಬಿಟ್ಟು ರಾತ್ರಿ ಊಟ ಮಾಡಿದ್ರೆ ಫಲ ಸಿಗಲ್ಲ. ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಿದಾಗ ನಿರ್ಜಲ ಇಲ್ಲ ಅಂದರೆ ಹಣ್ಣನ್ನು ಸ್ವೀಕಾರ ಮಾಡಿ, ಹಾಲನ್ನು ಸ್ವೀಕಾರ ಮಾಡಿ, ಆರೋಗ್ಯ ಸರಿಯಿಲ್ಲ ಅಂದಾಗ ಇವೆಲ್ಲ ಮಾಡಿದಾಗ ವಿಶೇಷವಾಗಿ ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಎಲ್ಲದಕ್ಕೂ ಒಂದೊಂದು ವಿಶೇಷವಾಗಿ ರಾಯರೇ ನಿಮ್ಮನ್ನು ಕ್ಷಮಿಸಿ ಉದ್ಧಾರವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥದ್ದು ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಯಾರು ಏಕಾದಶಿ ಮರಣ ಉಣ್ತಾರೋ ಅವ್ರನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಈ ದಿನ ವೈಕುಂಠ ಏಕಾದಶಿ. ವಿಶೇಷವಾಗಿ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।